ಜೆಡಿಎಸ್ ಪಕ್ಷವನ್ನ ಆಪೋಷನ್ ತೆಗೆದುಕೊಳ್ಳುತ್ತಾ ಬಿಜೆಪಿ. ಸುಮಲತಾಗೆ ಅನ್ಯಾಯ, ದೇವೇಗೌಡರಿಗೆ ಅವಮಾನ, ಒಕ್ಕಲಿಗರ ಕೈ ಬಿಟ್ಟಂತಹ ಬಿಜೆಪಿ ವಿರುದ್ಧ ಇದೀಗ ಮಂಡ್ಯ ಮಂದಿ ಸಿಡಿದೇಳ್ತಾ ಇದ್ದಾರೆ. ನಿಗಿನಿಗೆ ಕೆಂಡವಾಗಿದ್ದಾರೆ. ಒಕ್ಕಲಿಗರನ್ನ ಕೈಬಿಟ್ಟಂತಹ ಬಿಜೆಪಿ ಮಂಡ್ಯ ಮಂದಿ ಆಕ್ರೋಶ ಭರಿತರಾಗಿದ್ದಾರೆ. ಜೆಡಿಎಸ್ ಅನ್ನ ರಾಜಕೀಯವಾಗಿ ಸರ್ವನಾಶ ಮಾಡುತ್ತೆ ಬಿಜೆಪಿ. ಟಿಶ್ಯೂ ಪೇಪರ್ ತರ ಯೂಸ್ ಮಾಡಿ ಬಿಸಾಕೋದೆ ಬಿಜೆಪಿಯ ಕೆಲಸ. ಹಳೆ ಮೈಸೂರು ಭಾಗದ ಗ್ರೌಂಡ್ ಕಿತ್ಕೊಳ್ಳೋದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ. ಸೊ ಜೆಡಿಎಸ್ ನಾಯಕರೇ ಈಗ ಆಲ್ರೆಡಿ ಎಚ್ಚೆತ್ತುಕೊಳ್ಳಿ, ದೋಸ್ತಿ ಕಳೆದುಕೊಳ್ಳಿ. ಜೆಡಿಎಸ್ಗೆ ಬಿಸ್ಕೆಟ್ ರೀತಿ ಕೇಂದ್ರ ಮಂತ್ರಿ ಸ್ಥಾನವನ್ನ ಕೊಟ್ಟು ಕೂರಿಸಿದ್ದಾರೆ. ಈಗ ಮಂಡ್ಯಕ್ಕೆ ಚಪ್ಪಡಿ ಕಲ್ಲು ಎಳೆದು ಒಕ್ಕಲಿಗರ ಮುಗಿಸಿದೆ ಬಿಜೆಪಿ. ಸ್ಫೋಟಕ ಆರೋಪ ಮಾಡ್ತಾ ಇರುವಂತಹ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿ. ಜೆಡಿಎಸ್ ಪಕ್ಷವನ್ನ ಅಪೋಷನ್ನ ತೆಗೆದುಕೊಳ್ಳುತ್ತಾ ಬಿಜೆಪಿ. ಹಾಗಾದ್ರೆ ಸುಮಲತಾಗೆ ಅನ್ಯಾಯ ಆಗಿದೆ, ದೇವೇಗೌಡರಿಗೆ ಅವಮಾನ ಆಗಿದೆ, ಒಕ್ಕಲಿಗರ ಕೈ ಬಿಟ್ಟಿದ್ದೆ ಬಿಜೆಪಿ. ಅದರ ವಿರುದ್ಧ ಇದೀಗ ಮಂಡ್ಯ ಮಂದಿ ಕೆಂಡ ಕಾರ್ತಾ ಇರುವಂಥದ್ದು. ಮಂಡ್ಯ ಮಂದಿ ಕಿಡಿಕಾರ್ತಾ ಇದ್ದಾರಾ ಅಥವಾ ಶಾಸಕ ಗಣಿಗ ರವಿ ಕಿಡಿ ಕಾರಿಸ್ತಾ ಇದ್ದಾರಾ ಗೊತ್ತಿಲ್ಲ. ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ಕೊಂಡು ಬಿಸಾಕೋದೆ ಬಿಜೆಪಿ ಕೆಲಸ ಆಯಿತು ಅಂತ ಆಕ್ರೋಶ ಭರಿತರಾಗಿದ್ದಾರೆ ಶಾಸಕ ಗಣಿಗ ರವಿ. ಹಳೆ ಮೈಸೂರು ಭಾಗದ ಗ್ರೌಂಡ್ ಅನ್ನ ಕಿತ್ಕೊಳ್ಳೋದಕ್ಕೆ ಬಿಜೆಪಿ ರೆಡಿ ಆಗ್ತಾ ಇದೆ. ಜೆಡಿಎಸ್ ನಾಯಕರೇ ಈಗ ಎಚ್ಚೆತ್ಕೊಳ್ಬೇಕು, ದೋಸ್ತಿಯನ್ನ ಕಳೆದುಕೊಳ್ಳಿ. ಜೆಡಿಎಸ್ಗೆ ಬಿಸ್ಕೆಟ್ ರೀತಿ ಕೇಂದ್ರ ಮಂತ್ರಿ ಸ್ಥಾನವನ್ನ ಕೊಟ್ಟು ಕೂರಿಸಿದ್ದಾರೆ. ಈಗ ಮಂಡ್ಯಕ್ಕೆ ಚಪ್ಪಡಿ ಕಲ್ಲು ಎಳೆದು ಒಕ್ಕಲಿಗರನ್ನ ಮುಗಿಸಿದೆ ಬಿಜೆಪಿ ಅಂತ ಹೇಳ್ಬಿಟ್ಟು ಸ್ಫೋಟಕ ಆರೋಪವನ್ನ ಮಾಡ್ತಾ ಇರುವಂತಹ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿ. ಜೆಡಿಎಸ್ ನಾಯಕರೇ ಎಚ್ಚೆತ್ಕೊಳ್ಬೇಕು, ದೋಸ್ತಿಯನ್ನ ಕಡ್ಕೊಳ್ಳಿ ಇವಾಗ್ಲೇನೆ. ಈಗ ಆಲ್ರೆಡಿ ಮಂಡ್ಯಗೆ ಅನ್ಯಾಯ ಆಗ್ತಾ ಇದೆ, ಮಂಡ್ಯ ಜನರಿಗೆ ಅನ್ಯಾಯ ಆಗ್ತಾ ಇದೆ, ಒಕ್ಕಲಿಗರಿಗೆ ಮೋಸ ಮಾಡಿದ್ದಾರೆ. ಜೆಡಿಎಸ್ ರಾಜಕೀಯ ಸರ್ವನಾಶ ಮಾಡುತ್ತೆ ಬಿಜೆಪಿ, ಹೀಗೆಲ್ಲ ಸ್ಫೋಟಕ ಆರೋಪವನ್ನ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಶಾಸಕ ಗಣಿಗ ರವಿ. ಮಂಡ್ಯಕ್ಕೆ ಚಪ್ಪಡಿ ಕಲ್ಲು ಎಳೆದಿದ್ದಾರೆ, ಒಕ್ಕಲಿಗರನ್ನ ಮುಗಿಸೇ ಬಿಟ್ಟಿದೆ ಬಿಜೆಪಿ ಅನ್ನೋ ರೀತಿಯಲ್ಲಿ, ಮಹಾ ಮೋಸ ಮಾಡಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ರಾಜಕೀಯ ಅಂತ ಹೇಳಿದ್ಮೇಲೆ ಇದೆಲ್ಲ ಸ್ಟ್ರಾಟಜೀಸ್ ಆಗಿರ್ಬೋದು, ರಣತಂತ್ರಗಳಾಗಿರ್ಬೋದು. ಅಂದರೆ ಎಲ್ಲಿ ಯಾರಿಗೆ ಹೇಗೆ ಟಿಕೆಟನ್ನು ಕೊಡಬೇಕು, ರಿಜೆಕ್ಟ್ ಮಾಡಬೇಕು, ಯಾರ ಬೆಂಬಲ ಬೇಕಾಗಿರುತ್ತೆ ಆ ಒಂದು ರೀಜನಲ್ಲಿ. ಸೊ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಸ್ಟ್ರಾಟಜೀಸನ್ನ ಪ್ಲೇ ಮಾಡ್ತಾ ಇರಬಹುದೇನೋ, ವಿ ಡೋಂಟ್ ನೋ. ಬಟ್ ಇಲ್ಲಿ ಮಂಡ್ಯದ ಜನರು ಜೊತೆಗೆ ಗಣಿಗ ರವಿ ಆಕ್ರೋಶ ಭರಿತರಾಗಿರುವಂಥದ್ದು. ಈ ಕಡೆ ಸುಮಲತಾಗೆ ಅನ್ಯಾಯ ಆಗಿದೆ, ಆ ಕಡೆ ದೇವೇಗೌಡರಿಗೆ ಅವಮಾನ ಮಾಡಿದೆ ಅಂತ ಹೇಳ್ಬಿಟ್ಟು ಕಿಡಿಕಾರ್ತಾ ಇದ್ದಾರೆ. ಜೆಡಿಎಸ್ ಅನ್ನ ರಾಜಕೀಯವಾಗಿ ಸರ್ವನಾಶ ಮಾಡುತ್ತೆ, ಎಚ್ಚೆತ್ಕೊಳ್ಳಿ ಇವಾಗ್ಲೇನೆ, ಈಗಿನ ಬೆಳವಣಿಗೆಗಳನ್ನೇ ನೋಡಿಕೊಂಡು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಗಣಿಗ ರವಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.